ರೂಪಾ ಮೇಡಮ್, ಬನ್ನಿ 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 ಬನ್ನಿ. ಚಂದ್ರಿಕಾ, ಗಂಗಾ ಕೆಳಗೆ ಬೀಳ್ತಾಳೆ. ಗಂಗಾ, ನಮ್ಗ ಆಸ್ತಿ ಕೊಡ್ದೇನೆ ಹೋಗ್ತಿದ್ಯಲ್ಲೇ. ದೇವ್ರೆ, ಗಂಗಾ ಆತ್ಮಕ್ಕೆ ಶಾಂತಿ ಕೊಡು. ಬೀಳೆ ಸಾಯಿ ಸಾಯಿ. ಮೇಡಮ್, ಮಿಸ್ ಆದ್ಲು. ಏಯ್, ಬುದ್ಧಿ ಇದೆಯಾ ನಿನಗೆ? ಏನ್ ಮಾಡ್ತಿದ್ಯಾ ಅಂತ ಅರ್ಥ ಆಗ್ತಿದ್ಯಾ? ಸ್ವಲ್ಪ ಆಗಿದ್ರೆ ಏನಾಗ್ತಿತ್ತು ಗೊತ್ತಾ? ನೀವಿರೋವಾಗ ನನಗೇನಾಗತ್ತೆ ರೀ? ಟೈಮಿಗೆ ಸರಿಯಾಗಿ ನಾನು ಬಂದಿದ್ದಕ್ಕೆ ಸರಿ ಹೋಯ್ತು. ಇಲ್ದಿದ್ರೆ ಏನಾಗ್ತಿತ್ತು? ಹಿಂದೆ ಮುಂದೆ ನೋಡ್ಕೊಳ್ಳೋದಲ್ವಾ? ಚಂದ್ರಿಕಾ, ಗಂಗಾ ಏನು ಇನ್ನೂ ಕೆಳಗೆ ಬೀಳಿಲ್ಲ? ಯಾರೋ ಕಾಪಾಡಿರೋ ಹಾಗಿದೆ ರೀ, ಇಲ್ಲಾಂದ್ರೆ ಇಷ್ಟೊತ್ತಿಗೆ ಕೆಳಗ್ ಬಿದ್ದು ಸತ್ತೋಗ್ತಿದ್ಲು. ಅಮ್ಮ, ಅವ್ರು ಕಾಪಾಡಿದ್ದು ಗಂಗಾನಲ್ವೇ, ನಮ್ಮ ಆಸ್ತಿನ. ಹೌದ್ರಿ, ಬನ್ನಿ ಮೇಲೆ ಹೋಗಿ ನೋಡೋಣ. ಬೇಡ ಅಂದ್ರೂ ಪ್ರೋಗ್ರಾಮ್ ಮಾಡ್ಲೇಬೇಕು ಅಂದೆ. ಅವಾಗಿಂದ ಏನೇನಾಗ್ತಿದೆ ನೋಡು. ಯಾಕೆ ಅಂದ್ರೆ ಟೈಮ್ ಬಂದಾಗ ಹೇಳ್ತೀನಿ ಅಂತಂದೆ. ನಿನ್ನನ್ನು ತಡೆಯೋದಕ್ಕಾಗ್ತಿಲ್ಲ ಗಂಗಾ. ಸಾರಿ ರೀ, ನಿಜವಾಗ್ಲೂ ಸಮಯ ಬಂದಾಗ ನಿಮ್ಗೆ ವಿವರವಾಗಿ ಹೇಳ್ತೀನಿ. ನೀನ್ ಹೇಳಿದ್ರು ಹೇಳ್ದೇ ಇದ್ರು ಪರವಾಗಿಲ್ಲ ಗಂಗಾ. ನನ್ನ ಆಸ್ತಿ ಎಲ್ಲ ಹೋದ್ರು ಐ ಡೋಂಟ್ ಕೇರ್. ನನಗೆ ನೀನ್ ಮುಖ್ಯ. ನಿನ್ಗೇನಾದ್ರೂ ಆದ್ರೆ ಐ ಕಾಂಟ್. ನಾನು ಬದುಕೋದಿಲ್ಲ ಗಂಗಾ. ಜೈ ಜೈ ಜೈ, ನೀನು ಆ ಮಾತು ಹೇಳ್ಬೇಕಾಗಿದ್ದು ನನಗೆ. ನಾನ್ ನಿನಗ್ ಮುಖ್ಯ, ಕೆಲ್ಸಕ್ಕೆ ಬರ್ದಿರೋ ಆ ಸರ್ವೆಂಟ್ ಅಲ್ಲ. ಈಗ್ಲಾದ್ರೂ ನನ್ನ ಮಾತು ಕೇಳು. ಇದೆಲ್ಲ ಬೇಡ. ಈ ಸಲ ಕಿಡ್ನಾಪರ್ಸ್ ಕಾಲ್ ಮಾಡಿದಾಗ ಅವ್ರಿಗೆ ಎಷ್ಟು ದುಡ್ಡು ಬೇಕೋ ಕೇಳಿ ಆಂಟಿನ ಬಿಡಿಸ್ಕೊಳ್ಳೋಣ. ಈಗ ನಾವು ಮನೆಗೆ ಹೋಗೋಣ ಬಾ. ಕಿಡ್ನಾಪರ್ಸ್ಗೆ ಬೇಕಾಗಿದ್ದು ದುಡ್ಡಲ್ಲ ರೀ, ಬೇರೆ ಏನೋ ಇದೆ. ಇದ್ದತ್ತು ನಡಿಬೇಕು, ಅರ್ಥ ಮಾಡ್ಕೊಳ್ಳಿ. ಮಾಡನ್ನ ಹುಡ್ಕೋಣ. ಸರ್, ಇಲ್ಲಿ ತನಕ ಬಂದು ಹಿಂದೆ ಹೋದ್ರೆ ಏನ್ ಚೆನ್ನಾಗಿರುತ್ತೆ ಸರ್. ರೂಪಾ ಮೇಡಮ್ ಸಿಕ್ಕಿ ಮೇಡಮ್ನ ದತ್ತು ತಗೊಂಡ್ರೆ ಚೆನ್ನಾಗಿರುತ್ತೆ ಸರ್. ಓಕೆ, ಬನ್ನಿ ಹುಡ್ಕೋಣ. ಏನಾಯ್ತ್ರಿ? ಅಮ್ಮ, ಈ ಮೆಟ್ಲ ಹತ್ತಕ್ಕೆ ನನ್ಗೆ ಆಗಲ್ಲ ಚಂದ್ರಿಕಾ. ಅವರೆಲ್ಲ ಹತ್ತಿಲ್ವಾ? ಅವ್ರ ವಯಸ್ಸೇನು ನನ್ನ ವಯಸ್ಸೇನು? ನಾನು ಹತ್ತಿದ್ದೀನಲ್ಲ. ನೀನು ನನ್ನ ತಲೆ ಮೇಲೆ ಹತ್ತೀಯಾ?
ಈ ಮೆಟ್ಲು ಹತ್ತೋದು ಒಂದ್ ಲೆಕ್ಕನ ನಿನ್ಗೆ? ಅಮ್ಮ ನನ್ಗೆ ಆಗ್ತಿಲ್ವೇ. ಆಗಲ್ಲ ಅಂದ್ರೆ 100 ಕೋಟಿ ಸುಮ್ನೆ ಬರತ್ತಾ? ಬನ್ರಿ. ಆಗಿಂದ ಆ ದುಡ್ಡೆಲ್ಲ ನನ್ಗೆ ಅನ್ನೋ ಹಾಗೆ ಹೇಳ್ತೀಯಲ್ಲ, ನನ್ಗಾಗಲ್ಲ. ಅಬ್ಬಾ ಎದ್ದೇಳ್ರಿ. ಎದ್ದೇಳಿ, ಕೈ ಕೊಡಿ. ಬನ್ನಿ. ಅಯ್ಯೋ, ಇನ್ಯಾರು ಬರ್ತಿದ್ದಾರೆ ಮೇಡಮ್? ಇನ್ಯಾರು? ನಾನ್ ಚೀಟಿಂಗ್ ಪಾರ್ಟ್ನರ್ಸ್. ಎಷ್ಟು ಜನ ಬರ್ತಾರೋ ಬರ್ಲಿ, ಏನ್ ಮಾಡ್ತಾರೋ ನೋಡ್ತೀನಿ. ಅಯ್ಯೋ ಬನ್ರಿ. ಅಲ್ವೇ ಚಂದ್ರಿಕಾ, ನಿಜವಾಗ್ಲೂ ನಿತ್ಯ ರೂಪನ ಈ ಬಿಲ್ಡಿಂಗ್ ಅಲ್ಲಿ ಬಚ್ಚಿಡ್ದಲ್ಲ ಅಂತೀಯಾ? ಅವಳು ನಿಜ ಹೇಳಿದ್ಲೋ ಸುಳ್ಳು ಹೇಳಿದ್ಲೋ ಯಾರಿಗ್ ಗೊತ್ತು? ಮತ್ತೆ ನಾವ್ಯಾಕೆ ಬಂದ್ವಿ? ಗಂಗಾ ಜೈ ರೂಪಗೋಸ್ಕರ ಬಂದ್ರು, ನಾವು ಗಂಗಾಗೋಸ್ಕರ ಬಂದ್ವಿ. ಈ ವಿಷಯ ನಿತ್ಯ ಗೊತ್ತಾದ್ರೆ ನಮ್ ಕತೆ ಮುಗಿಯತ್ತೆ. ಅಬ್ಬಾ, ಅವಾಗ ನಾವು ನಿತ್ಯಗೋಸ್ಕರ ಬಂದ್ವಿ ಅಂತ ಹೇಳಿದ್ರಾಯ್ತು. ನನಗ್ ಗೊತ್ತು ನಿನ್ ಕನ್ನಿಂಗ್ ಬ್ರೈನ್ಸ್. ಎಲ್ರೂ ಒಂದೇ ಸಲ ನೋಡ್ಕೋತೀನಿ. ಬನ್ನಿ. ಇಷ್ಟು ದೊಡ್ಡ ಬಿಲ್ಡಿಂಗ್ ಅಲ್ಲಿ ರೂಪನ ಎಲ್ಲಿ ಬಚ್ಚಿಡ್ದಾಳೋ ಏನೋ. ಬನ್ರಿ, ಹತ್ತೋಕೆ ಬಂದಿದೀವಿ. ಹತ್ಬೇಕು, ಆಗಲ್ಲ ಬನ್ನಿ. ಚಂದ್ರಿಕಾ. ಅಯ್ಯೋ ಇನ್ನೊಂದ್ ಸ್ವಲ್ಪ ಬನ್ರಿ. ಆಂಟಿ ಆಂಟಿ ಮೇಡಮ್, ರೂಪ ಮೇಡಮ್. ಏನಾಯ್ತು ಗಂಗಾ? ಆಂಟಿ ಸಿಕ್ಕಿದ್ರಾ? ಇಲ್ಲ ಸರ್. ನೋಡ್ಬಿಡ್ತಾರೇನೋ ಮೇಡಮ್? ನೋಡೋಣ, ನೋಡ್ತಾರೋ ಇಲ್ವೋ. ಯಾವ ಫ್ಲೋರ್ ಹುಡುಕಿದ್ರು ಆಂಟಿ ಕಾಣಿಸ್ತಿಲ್ಲ. ಕೆಳಗಡೆ ಫ್ಲೋರಲ್ಲಿ ಹುಡ್ಕೋಣ ರೀ. ಸರ್, ಇಡೀ ಬಿಲ್ಡಿಂಗ್ ಹುಡುಕ್ಬೇಕು ಸರ್, ಟೈಮ್ ಇಲ್ಲ, ನಾವು ಬೇಗ ಹುಡುಕ್ಬೇಕು ಸರ್. ಬನ್ನಿ ಬನ್ನಿ. ಸರಿ ಬನ್ನಿ. ಕಂಡುಹಿಡಿಯಕ್ಕಾಗ್ಲಿಲ್ಲ ಮೇಡಮ್. ನನಗ್ ಗೊತ್ತು, ನನ್ನ ಪ್ಲಾನ್ ಅರ್ಥ ಆಗೋದು ಕಷ್ಟ ಇದೆ. ಪಾಪ, ಸ್ವಂತ ಮಗಳು ಪಕ್ಕದಲ್ಲೇ ಇದ್ರು ಅಲ್ಲಾಡ್ದೇ ಇರೋ ಸ್ಥಿತಿಯಲ್ಲಿರೋ ತಾಯಿ, ಹೆತ್ತ ತಾಯಿ ಪಕ್ಕದಲ್ಲಿದ್ರು ಕಂಡು ಹಿಡಿದೇ ಇರೋ ದೊಡ್ಡ ಮಗಳು. ತಾಯಿ ಮಗಳು ಒಂದಾಗ್ತಾರ ಇಲ್ವಾ ಅಂತ ಕಣ್ಣು ಮುಚ್ಚದೆ ನೋಡ್ತಿರೋ ಚಿಕ್ಕ ಮಗಳು. ರಿಯಲ್ ಲೈಫ್ನ ಮೀರ್ಸೋ ಡ್ರಾಮಾ ಟೆನ್ಷನ್ ಬೇರೆ ಏನಿರುತ್ತೆ ಮೈ ಡಿಯರ್ ರೌಡೀಸ್? ಬಾಯಿ ಇದ್ರು ಮೂಗಿ ನನ್ ಮಾಮ್. ತಾನಲ್ಲಿದ್ದೀನಿ ಅಂತ ಹೇಳೋಕ್ಕಾಗಲ್ಲ. ಕಣ್ಣಿದ್ದು ಕುರುಡ್ರು ಆ 3 ಜನ. ಮಾಮ್ ಅಲ್ಲೇ ಇದ್ರು ನೋಡೋಕ್ಕಾಗ್ಲಿಲ್ಲ. ಅವರು ಸೋತ್ ಹೋದ್ರು ರೌಡೀಸ್. ನಾವೇ ಗೆದ್ವಿ. ವಿನ್ನರ್ಸ್ ನಾವೇ. ರೂಪಾ ಅವ್ರೇ, ರೂಪಾ ಅವ್ರೇ, ರೂಪಾ ಅವ್ರೆ, ರೂಪಾ ಅವ್ರೇ, ರೂಪಾ ಅವ್ರೇ, ರೂಪಾ ಅವ್ರೆ. ರೂಪಾ ಅವ್ರೇ, ರೂಪಾ ಅವ್ರೆ, ಬನ್ರಿ. ಜೈ, ರೂಪಾ ಕಾಣಿಸಿದ್ರಾ? ಇಲ್ಲ ಅತ್ತೆ. ನಾವು ಕೂಡ ಹುಡುಕಿದ್ವಿ ವಿಜಯ್, ಎಲ್ಲೂ ಅವರು ಕಾಣಲಿಲ್ಲ. ಆಂಟಿ ಇಲ್ಲಿರಲ್ಲ ಅಂತ ನಾನು ಮೊದಲೇ ಹೇಳಿದೆ. ಆ ಕಿಡ್ನಾಪರ್ಸ್ ನಮ್ಮ ಟೈಮ್ ವೇಸ್ಟ್ ಮಾಡೋದಕ್ಕೆ ನಮ್ಮನ್ನು ದಾರಿ ತಪ್ಪಿಸೋದಕ್ಕೆ ನೋಡಿದ್ದಾರೆ.
ನೋ ಜೈ, ನಿಮ್ ಟೈಮ್ ಸೇವ್ ಮಾಡೋದಕ್ಕೆ ನಿಮ್ಗೆ ರೈಟ್ ಅಡ್ರೆಸ್ಸೇ ಹೇಳ್ದೆ. ಕಂಡು ಹಿಡಿದೇ ಇದ್ರೆ ನಿಮ್ ಬ್ಯಾಡ್ ಲಕ್. ನಾನೇನ್ ಮಾಡ್ಲಿ? ಆಂಟಿ ಈ ಬಿಲ್ಡಿಂಗ್ ಅಲ್ಲಿ ಇರಲ್ಲ, ಹೋಗೋಣ ಬನ್ನಿ. ಹಾಗಲ್ಲ ರೀ, ಮತ್ತೆ ಒಂದ್ಸಲ. ಪ್ಲೀಸ್ ಗಂಗಾ, ನಿನ್ ಕಣ್ಣಾರೆ ನೀನೇ ಹುಡುಕ್ತಿದ್ಯಲ್ವಾ? ಇದ್ರೆ ಕಾಣ್ತಿರ್ಲಿಲ್ವಾ? ಲೆಟ್ಸ್ ಗೋ. ಏನ್ರಿ ಪ್ಲೀಸ್ ರೀ. ಪ್ಲೀಸ್ ಗಂಗಾ, ನನ್ ಮಾತ್ ಕೇಳು, ಬಾ. ಬನ್ರಿ. ಅಯ್ಯೋ, ಮತ್ತೆ ಅಷ್ಟು ಮೆಟ್ಲು ಇಳಿಬೇಕಾ? ಹತ್ತೊಂದ್ ಕಷ್ಟ ಇಳಿಯೋದ್ ಈಸಿ. ಬನ್ನಿ ಬನ್ರಿ. ಅಯ್ಯೋ ರೂಪಾ, ರೂಪಾ. ಏನೋ ಸಾಧಿಸ್ತೀವಿ ಅಂದ್ಕೊಂಡ್ರು, ಕಾಲಿ ಕೈ ಹೊರಟ್ರು. ಅಲ್ಲ, ನಾನೇ ಕಾಲಿ ಕೈಲಿ ಅವರನ್ನ ಕಳಿಸ್ತಿದ್ದೀನಿ. ಏನಾಯ್ತು ಗಂಗಾ? ಕಾರ್ ಹತ್ತು ಬಾ. ಇನ್ನೊಂದ್ಸಲ ಹುಡ್ಕೋಣ ರೀ. ಟೈಮ್ ವೇಸ್ಟ್ ಗಂಗಾ, ಆಂಟಿ ಇಲ್ಲಿಲ್ಲ. ನನಗೆ ಯಾಕೋ ರೂಪಾ ಮೇಡಮ್ ಇಲ್ಲೇ ಇದ್ದಾರೆ ಅಂತ ಅನಿಸ್ತಾ ಇದೆ ರೀ. ಗುಡ್ ಕಾನ್ಫಿಡೆನ್ಸ್. ಎಲ್ಲ ಕಡೆ ಹುಡುಕಿದ್ವಿ ಅಲ್ವಾ, ಇನ್ನು ಎಲ್ಲಿ ಹುಡುಕ್ತೀಯಾ? ಮೇಡಮ್ ಇಲ್ಲೇ ಎಲ್ಲೋ ಇದ್ದಾರೆ ಅಂತ ನನ್ನ ಮನಸ್ಸು ಹೇಳ್ತಿದೆ ರೀ. ಓ, ಸಿಕ್ಸ್ತ್ ಸೆನ್ಸ್ ಹೇಳ್ತಿದ್ಯೇನೋ. ಎಷ್ಟೇ ಆದ್ರೂ ರಕ್ತ ಹಂಚ್ಕೊಂಡು ಹುಟ್ಟಿರೋ ಮಗಳಲ್ವಾ, ಅಷ್ಟಾದ್ರೂ ಸಿಗ್ನಲ್ ಸಿಗತ್ತೆ. ಅದ್ ನಿನ್ ಭ್ರಮೆ ಗಂಗಾ. ನೀನ್ ಸುಮ್ನೆ ಆ ಕಿಡ್ನಾಪರ್ಸ್ನ ನಂಬ್ತಿದ್ಯಾ? ಇನ್ನೊಂದು ಸಲ ಹುಡ್ಕೋಣ ರೀ ಪ್ಲೀಸ್. ಮೇಡಮ್ ಅಷ್ಟೊಂದು ಕೇಳ್ಕೊತಿದಾರಲ್ಲ ಸರ್, ಒಂದ್ಸಲ ಹುಡುಕಿದ್ರೆ ತಪ್ಪೇನಿದೆ? ಹೌದು ಜೈ, ಹುಡುಕಿದ್ರೆ ಅನುಮಾನ ತೀರ್ ಹೋಗುತ್ತಲ್ವಾ. ಬನ್ನಿ. ಅಮ್ಮ, ಮತ್ತೆ ಮೇಲ? ನನ್ಗಾಗಲ್ಲ. ಹೋಗೋಣ ರೀ. ಏಯ್, ಫೋನ್ ಕೊಡು. ಪಾಪ ನನ್ನ ಸಿಸ್ಟರು ನನ್ನ ಮದರ್ ಇಲ್ಲೇ ಇದ್ದಾಳೆ ಅಂತ ಕಾನ್ಫಿಡೆಂಟ್ ಆಗಿದ್ದಾಳೆ. ಅವಳ ಆಸೆಗೆ ಸ್ವಲ್ಪ ಉಸಿರು ಕೊಟ್ಟು ಬಿಟ್ಬಿಡೋಣ. ಸರ್, ಮತ್ತೆ ಆ ಕಿಡ್ನಾಪರ್ಸೇ ಅನ್ಸುತ್ತೆ. ಹಲೋ, ಯಾರು ಮಾತಾಡೋದು? ಕಿಡ್ನಾಪರ್ಸ್? ರೂಪಾ ಮೇಡಮ್ ಎಲ್ಲಿದ್ದಾರೆ? ಕಾಗೆ ಮುತ್ತಿರೋ ಕಾರಡವಿಲಿ ಹದ್ದು ಹಾರೋ ಅಷ್ಟು ಎತ್ತರದಲ್ಲಿದ್ದಾರೆ. ಹೋಗಿ ಹುಡುಕೋ. ಈ ಬಿಲ್ಡಿಂಗ್ ಅಲ್ಲೇ ಇದ್ದಾರೆ ಅಂದಿದ್ದೆ? ಹೌದು, ಅಲ್ಲೇ ಇದ್ದಾರೆ. ಮತ್ತೆ ಕಾಡಲ್ಲಿದ್ದಾರೆ ಅಂತಿದ್ಯಾ? ಕಾಗೆ ಹದ್ದು ಕಾಡಲ್ಲೇ ಇರೋದು. ಚೆನ್ನಾಗಿ ನೋಡು, ಇನ್ನು ಎಲ್ಲೆಲ್ಲಿರುತ್ತೋ ಹುಡುಕು. ಏಯ್, ಯಾರ್ ನೀನು? ಸಿಕ್ತೆ ಅಂದ್ರೆ ಸಾಯಿಸ್ಬಿಡ್ತೀನಿ. ಕರೆಕ್ಟಾಗಿ ಹೇಳು. ಓ, ನಾನು ಕರೆಕ್ಟಾಗೆ ಹೇಳಿದ್ದೀನಿ. ಹಲೋ ಹಲೋ. ಗಂಗಾ, ಕಾಲ್ ಕಟ್ಟಾಯ್ತು.
ಹೇಳ್ದೆ ಅಲ್ವಾ ಅವ್ರು ನಮಗೆ ಚೀಟ್ ಮಾಡ್ತಿದ್ದಾರೆ, ಟೆನ್ಷನ್ ಕೊಡ್ತಿದ್ದಾರೆ ಅಂತ. ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಿದ್ದಾರೆ. ಆಂಟಿ ಇಲ್ಲಿಲ್ಲ, ಇಲ್ಲ ಇಲ್ಲ. ಸರ್ ಒಂದ್ಸಲ ಮೇಲ್ ನೋಡಿ. ಮೇಲೆ ಆಕಾಶದಲ್ಲಿ ಕಾಗೆ ಅದ್ದು ಹಾರ್ತಿವೆ. ಫೋನ್ನಲ್ಲಿ ಅದನ್ನೇ ಅಲ್ವಾ ಸರ್ ಹೇಳಿದ್ದು? ಸರ್ ಅವಿಲ್ಲಿ ಹಾರಾಡ್ತಿವೆ ಅಂದ್ರೆ ರೂಪಾ ಮೇಡಮ್ ಖಂಡಿತ ಮೇಲಿರ್ತಾರೆ ಅನ್ಸುತ್ತೆ. ಆದರೆ ಜೀವ ಇದೆಯೋ ಇಲ್ವೋ ಗೊತ್ತಿಲ್ಲ ಸರ್. ನಿಮ್ಮ ತಾಯಿ ತಲೆ ವಾಲಿದೆ ಮೇಡಮ್, ಅಲ್ಲಾಡ್ತಾ ಇಲ್ಲ. ಜೊತೆಗೆ ಹಕ್ಕಿ ಬರ್ತಿವೆ ಅಂದರೆ ನಿಮ್ಮ ತಾಯಿ ಪ್ರಾಣ ಹೋಗಿದೆಯೇನೋ ಮೇಡಮ್. ಅಲ್ಲೇ ಹೋಗಿ ನೋಡೋಣ ಬನ್ನಿ ಮೇಡಮ್. ಸ್ವಲ್ಪ ಹುಸಿರಿದ್ರೆ ಬದುಕಿಸ್ಕೋಬೋದು. ಲೇಟ್ ಮಾಡಿದ್ರೆ ಅವ್ರ ಪ್ರಾಣಕ್ಕೆ ಅಪಾಯ ಆಗ್ಬೋದು ಮೇಡಮ್. ಅವ್ರಿಗೆ ಜೀವ ಇದೆಯೋ ಇಲ್ವೋ? ಹಕ್ಕಿ ಯಾಕೆ ಬರುತ್ತೆ ಮೇಡಮ್? ಸುಮ್ಮನೆ ನಿಮ್ಮಿಂದ ಅವ್ರ ಪ್ರಾಣ ಹೋಗುತ್ತೆ ಮೇಡಮ್. ಹೆತ್ತ ತಾಯಿನೇ ಸಾಯಿಸ್ತಾ ಇದ್ದೀರಾ, ಪಾಪ ಮೇಡಮ್. ಗಂಗಾ ಮೇಡಮ್, ಗಂಗಾ ಮೇಡಮ್. ಮೇಡಮ್ ಅವ್ರು ಮತ್ತೆ ಮೇಲ್ ಬರ್ತಾ ಇದ್ದಾರೆ ಮೇಡಮ್. ನಡೀರಿ. ಗಂಗಾ ಮೇಡಮ್, ಗಂಗಾ ನಿಲ್ಲು. ಗಂಗಾ ಪ್ಲೀಸ್ ನಿಲ್ಲು. ಮೇಡಮ್, ಮೇಡಮ್ ಎಲ್ಲಿದ್ದೀರಾ ನೀವು? ಹೇಳಿ ಮೇಡಮ್, ಮಾತಾಡಿ ಮೇಡಮ್. ರೂಪಾ ಮೇಡಮ್, ರೂಪಾ ಮೇಡಮ್ ಎಲ್ಲಿದ್ದೀರಾ? ಮಾತಾಡಿ ಮೇಡಮ್. ಆಂಟಿ ಇಲ್ಲಿಲ್ಲ ಗಂಗಾ, ನನ್ನ ಮಾತು ಕೇಳು. ಇಲ್ಲ ರೀ, ಇಲ್ಲೇ ಇದ್ದಾರೆ, ನಂಗೆ ಗೊತ್ತಾಗ್ತಿದೆ. ಎಲ್ಲಿದ್ದಾರೆ ತೋರಿಸು, ನಡಿ. ನಿನಗೆ ಭ್ರಮೆ ಆಗ್ತಿದೆ, ತಪ್ಪು ತಿಳ್ಕೊತಿದ್ಯಾ? ನಮ್ಮೊಂದು ದಾರಿ ತಪ್ಪಿಸೋದಕ್ಕೆ ಆ ಕಿಡ್ನಾಪರ್ಸ್ ನಾಟಕ ಮಾಡ್ತಿದ್ದಾರೆ. ಇಲ್ಲ ರೀ, ಯಾರು ಹೇಳೋದಲ್ಲ, ನನ್ ಮನ್ಸು ಹೇಳ್ತಾ ಇದೆ. ಮೇಡಮ್, ಮೇಡಮ್ ನನ್ಗೆ ಹತ್ರನೇ ಇದ್ದಾರೆ, ನನ್ಗೆ ಗೊತ್ತಾಗ್ತಿದೆ. ರೂಪಾ ಮೇಡಮ್ ಎಲ್ಲಿದ್ದೀರಾ? ಮಾತಾಡಿ ಮೇಡಮ್. ಏನ್ ನೋಡ್ತಿದೀಯ ಚಂದ್ರಿಕಾ? ಮತ್ತೆ ಮೇಲೆ ಹೋಗ್ತೀಯಾ? ನೀನ್ ಬೇಕಾದ್ರೆ ಹೋಗು, ನಾನಂತೂ ಬರಲ್ಲ. ಅಬ್ಬಾ ಹೋಗೋದ್ಯಾಕೆ ವೇಸ್ಟು? ಪಕ್ಷಿ ಹಾರ್ತಿದೆ ಅಂದ್ರೆ ಗ್ಯಾರಂಟಿ ರೂಪ ಸತ್ತೋಗಿರ್ತಾರೆ. ಕನ್ಫರ್ಮ್ ಆಗಿ ಸತ್ತಿದ್ದಾರೆ ಅಂತೀಯಾ? ಶವಾನ ಕಿತ್ಕೊಂಡ್ ತಿನ್ನೋದಕ್ಕೆ ಹದ್ದು ಬರೋದು. ರೂಪ ಜೀವಂತವಾಗಿರಲ್ಲ ರೀ. ಅಂದ್ರೆ ನಿತ್ಯ ಸಾಯಿಸಿದಾಳೆ ಅಂತೀಯಾ? ಅನುಮಾನನೇ ಇಲ್ಲ, ಅವಳೇ ಸಾಯಿಸಿರ್ತಾಳೆ. ಏನು, ಹೆತ್ತ ತಾಯಿನ ಕೊಲ್ತಾಳ? ಅವಳು ಏನ್ ಬೇಕಾದ್ರೂ ಮಾಡ್ತಾಳೆ. ಯಾಕೆಂದ್ರೆ ದತ್ತು ನಡೆದ್ರೆ ಅವಳು ಬೇಡ್ಕೊಂಡ್ ತಿನ್ಬೇಕಲ್ಲ. ಅವಳ ಬಗ್ಗೆ ನನಗ್ ಚೆನ್ನಾಗ್ ಗೊತ್ತು. ಅವಳು ಬಲ್ಗೈಗೆ ಎಡ್ಗೈ ಅಡ್ಡ ಬಂದ್ರೆ ಆ ಕೈನೇ ಕಟ್ ಮಾಡೋ ಜಾತಿ ಅವಳ್ದು. ತಾಯಿ ತಂಗಿ ಮಕ್ಕಳು ಏನು ನೋಡಲ್ಲ. ಅಮ್ಮ, ಹೋಗಿ ಹೋಗಿ ಅಂತವಳ ಜೊತೆ ಸೇರ್ಕೊಂಡ್ವಿ. ಕೋಪ ಬಂದ್ರೆ ನಮ್ನೂ ಕೂಡ ಮುಗಿಸ್ತಾಳೇನೋ. ತಾಯಿನೇ ಸಾಯಿಸಿದಾಳೆ, ನಾವೊಂದ್ ಲೆಕ್ಕನ? ಹಾಗಾದ್ರೆ ಅವಳ ಜೊತೆ ಹುಷಾರಾಗಿರ್ಬೇಕು ಚಂದ್ರಿಕಾ. ಅಮ್ಮ, ಇಲ್ಲೇ ಎಲ್ಲೋ ಇದು ನಮ್ಮನ್ನ ನೋಡ್ತಾ ಇರ್ತಾಳೆ.
ಕುತ್ತಿಗೆ ಕೊಯ್ತಾಳೋ ಬಾಂಬ್ ಹಾಕ್ತಾಳೋ ನನ್ಗೆ ಭಯ ಆಗ್ತಿದೆ ಚಂದ್ರಿಕಾ. ಹೆದ್ರಬೇಡ್ರಿ, ಈಗ ಅವಳ ಫೋಕಸ್ ಎಲ್ಲ ಗಂಗಾ ಮೇಲೆ ಇರುತ್ತೆ, ನಮಗೇನು ಮಾಡಲ್ಲ. ಆದ್ರೂ ಗಂಗಾನ ಕೊಲ್ದೆ ತಾಯಿನ ಯಾಕೆ ಕೊಂದ್ಲು? ಇವತ್ತು ತಾಯಿನ, ನಾಳೆ ಗಂಗಾನ ಸುಮ್ನೆ ಬಿಡೋದಿಲ್ಲ. ರೂಪಾ ಶವನ ನೋಡ್ಕೊಂಡೇ ಹೋಗೋಣ ರೀ. ಹಾ